ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಟು ಮೀ. ಇವತ್ತು ನನ್ನ ಬರ್ತ್ಡೇ. ಸೊ ನಿಮ್ಮೆಲ್ಲರ ವಿಶಸ್ ಕಮೆಂಟ್ ಬಾಕ್ಸಲ್ಲಿ ಇರಲಿ. ಎಲ್ಲರೂ ವಿಶ್ ಮಾಡಿ. ಆ್ಯಂಡ್ ಇವತ್ತು ಯುಗಾದಿ ಹಬ್ಬದ ದಿವಸ ನನ್ನ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದು ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ ನಿಮ್ಮೆಲ್ಲರಿಗೂ, ನಾನು ಹುಟ್ಟಿದಾಗ ಆವಾಗ ಹುಟ್ಟಿದಾಗ ಹಬ್ಬದ ದಿವಸ ಹುಟ್ಟಿದ್ದು. ಈ ಹಬ್ಬ ಎಷ್ಟೋ ವರ್ಷ ಆದಮೇಲೆ ಬಂದಿರೋದು, 20 ವರ್ಷ ಆದಮೇಲೆ ಬಂದಿರೋದು. ಹಬ್ಬದ ದಿವಸನೇ ನನ್ನ ಬರ್ತ್ಡೇ ಈ ಥರ ಸಿಮಿಲರಾಗಿ ಬಂದಿರೋದು. ತುಂಬ ವರ್ಷ ಆದಮೇಲಂತೆ ಫಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದು. ಸೊ ಐ ಆಮ್ ಹ್ಯಾಪಿ. ಸೊ ನೋಡೋಣ ಇವತ್ತೇನೇನು ಮಾಡ್ತೀನಿ, ಇವತ್ತು ಹೇಗಿರ್ತೀನಿ. ಏನು ಸ್ಪೆಷಲ್ ಇಲ್ಲ ಗೈಸ್, ಹಾಗೆ ನಾರ್ಮಲ್ ಡೇ ಹೇಗಿರುತ್ತೋ ಅದೇ ಥರ ಇರುತ್ತೆ ಅಷ್ಟೇ. ಏನು ಸ್ಪೆಷಲಾಗಿ ಏನು ಟ್ರೀಟ್ ಮಾಡಲ್ಲ ನಮ್ಮನ್ನೇನು, ನಾವೇನು ಸೆಲೆಬ್ರಿಟೀಸ್ ಅಲ್ಲ. ಸೊ ಇವಾಗ ಬ್ರಷ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ನಿಂತಿದ್ದೀನಿ ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು ಅಂತ. ನಮ್ಮಮ್ಮ ನಮ್ಮ ಅಜ್ಜಿ ಮನೇಲೈತೆ, ಇವಾಗ ಬರುತ್ತೆ. ಸೊ ಎಲ್ಲರೂ ಆಲ್ಮೋಸ್ಟ್ ವಿಶ್ ಮಾಡಿದ್ದಾರೆ. ಮಿಡ್ನೈಟಲ್ಲೆಲ್ಲ ಫೋನ್ ಮಾಡಿ ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಟೈಮ್ 8:30 ಆಗಿದೆ. ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೀಟಾಗಿ. ಒಗ್ಗರಣೆಗೆ ಹಾಕಿ ಚಿತ್ರಾನ್ನ ಮಾಡಿ ತಿನ್ನೋದು. ಸೊ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದ ತಿಂಡಿ ತಿನ್ನಬೇಕು. ಹೊಸವಲ್ಲ ಥರ ಹಣ್ಣದು ತಿಂದಿದ್ನಲ್ಲ, ಅದಕ್ಕೆ ಲೇಟ್ ಆಯ್ತು. 11 ಗಂಟೆ ಆಯ್ತು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಬಿಸಿಲು ಸ್ವಲ್ಪ ಜಾಸ್ತಿ ಇದೆಲ್ಲ. ಸೊ ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿನಿ. ಸಂಜೆ ಗುಡಿಗೆ ಹೋಗ್ತೀನಿ, ಇವಾಗೇನು ಹೋಗಲ್ಲ. ಇವಾಗ ನಾಷ್ಟ ಮಾಡ್ತೀನಿ. ನಾನು ಹೊಸವಲ್ಲತ್ತವ ಈಗ ತಿನ್ನತ್ತೀನಿ. ನೋಡಿ ಟೈಮ್ 11 ಆಗಿರ್ತೀನಿ. ಟಿ ವಿ ನೋಡ್ಕೋತಿಲ್ಲತ್ತೀನಿ. ಸೀರೆನೋ ಹಾಕ್ಕೊಂಡು ರೆಡಿಯಾಗಿ ನಿಂತೀನಿ, ಬಟ್ ಏನೋ ಮಿಸ್ಸಿಂಗ್ ಅನ್ಸತ್ತಿತ್ತು. ಏನಪ್ಪ ಅಂತ ಯೋಚನೆ ಮಾಡಿದಾಗ ನಮ್ಮ ಮಮ್ಮಿ ಬೈದ್ಲು, ಹೂವನೇ ಹಾಕ್ಕೊಂಡಿಲ್ಲಲ್ಲ, ಹೂವು ತರಿಸಿ ಅಂತಂತಂದ್ಲು. ಅದಕ್ಕೆ ಮತ್ತು ಹೂವು ತೊಗೊಂಡು ಹೂವು ಇಟ್ಕೊಂಡೆ. ಹೂವು ಇಟ್ಕೊಂಡು ಸ್ವಲ್ಪ ನೋಡ್ಕೊಳತ್ತಿದ್ದೆ ಹೆಂಗೆ ಕಾಣತ್ತೀನಿ, ಎಷ್ಟು ಚಂದ ಕಾಣತ್ತೀನಲ್ಲ ಅಂತಂದು. ನೋಡ್ಕೊಂಡಾದ್ಮೇಲೆ ಮತ್ತು ನನಗೆ ಸ್ಯಾಟಿಸ್ಫೈಯಿಂಗ್ ಇರಲಿಲ್ಲ. ಯಾಕಪ್ಪ ಅಂತಂದರೆ ಕುಂಕುಮನೇ ಇಟ್ಕೊಂಡಿರಲಿಲ್ಲ ಅಷ್ಟೆಲ್ಲ ಚಂದ ರೆಡಿ ಆದಮೇಲೆ. ಅದಕ್ಕೆ ಕುಂಕುಮ ಹುಡುಕ್ಲತ್ತಿದ್ದೆ. ಅಲ್ಲೇ ಇಟ್ಟಿರ್ತೀನಿ, ನಾ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಅದು ಸಿಕ್ಕಿರಲಿಲ್ಲ. ದೇವ್ರ ಮನೆಗೆ ಹೋಗಿ ಕುಂಕುಮ ತಂದು ಕುಂಕುಮ ಇಟ್ಕೊಂಡೆ. ಅವಾಗ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು. ಫುಲ್ ಸ್ಯಾರಿ ಔಟ್ಫಿಟ್ ತೋರಿಸ್ತೀನಿ ತಡಿ ನೋಡ್ರಿ ನಾ ಹೆಂಗೆ ಕಾಣಿಸ್ಲತ್ತೀನಿ ಅಂತ ಹೇಳ್ರಿ, ಎಷ್ಟು ಚಂದ ಕಾಣತ್ತೀನಿ ಅಂತ. ಇದೆಲ್ಲ ಆದಮೇಲೆ ಫೋಟೋ ಎಲ್ಲ ತಗೊಂಡು ಜಾತ್ರೆಗೆ ಹೋಗಬೇಕು ಅಂತ ಮತ್ತೆ ರೆಡಿ ಆದ. ಸೀರೆ ಅವಾಗ ಹಾಕೊಂಡು ಬೀಚದ ಇದು ತೋರ್ಸೋಕ್ಕಾಗಲಿಲ್ಲ. ಸೊ ಈಗ ತೋರ್ಸತ್ತೀನಿ. ಇನ್ನೂ ರೆಡಿ ಆಗಿಲ್ಲ, ಅರ್ಧಂಬರ್ಧ ರೆಡಿ ಇದ್ದೀನಿ. ಅದೆಲ್ಲ ಬಿಚ್ಚಬೇಕು. ಒಮ್ಮೆ ಹೋಳಿಗೆ ಮಾಡೋಣ, ಅದಕ್ಕೆ ತಿನ್ನೋಲ್ಲತ್ತಳ. ಸೊ ಹೋಳಿಗೆ ತಿಂತೀನಿ ಈಗ. ಹೊಸ ಅಲ್ಲತ್ತು ಸ್ಮೆಲ್ಲಿಗೆ ತುಪ್ಪ ಹಾಕಿ ಮಸ್ತ್ ಮಾಡಿಟ್ಟಾಳ. ಸೊ ಇದೆಲ್ಲ ಆಮೇಲೆ ಬಿಚ್ತೀನಿ. ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ರೆಡಿ ಆಗ್ತೀನಿ. ಬರ್ರಿ ಎಲ್ಲರೂ ಹಬ್ಬದ ಊಟ ಮಾಡೋವಂತ. ಗೈಸ್, ಇದು ನನ್ನ ಔಟ್ಫಿಟ್. ರೆಡ್ ಕಲರ್ ಸ್ಯಾರಿ, ಅದ್ರ ಮೇಲೆ ನಿಂತೀನಿ. ಇದೇ ನನ್ನ ಔಟ್ಫಿಟ್, ರೆಡ್ ಕಲರ್ ಸ್ಯಾರಿ. ಹೆಂಗೆ ಕಾಣತ್ತೀನಿ ಅಂತ ಹೇಳ್ರಿ. ಸೆಕೆಂಡ್ ಸ್ಯಾರಿ ಇದು ಇವತ್ತು ಹಾಕೊಂಡು ಸುಸ್ತಾಗೋದು ಭಾಳ. ಸರಿ ಜಾತ್ರೆಗೆ ಹೋಗಮ್ಮ, ಜಾತ್ರೆದಾಗ ಸಿಗೋಣ. ಜಾತ್ರೆ ಸಿಗೋಣ ಆಟೋದಾಗ. ಎಲ್ಲಿಗೆ ಹೊಂಟಿವಿ ಈಗ? ಅಪ್ಪನ ಜಾತ್ರೆ. ನಮ್ಮ ಮಮ್ಮಿ ಪೈಸ ಓಡಾಸ್ತೀನಿ ಇವತ್ತು ಹೋಗಿ. ಎಷ್ಟು ಜನ ಅದ ನೋಡ್ರಿ. ಯಪ್ಪ ದೇವ್ರೆ, ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಜನ ನಿಂತಿರ್ತದ, ಇಷ್ಟೊಂದು ಪಬ್ಲಿಕ್ ಇರ್ತದ ಅಂತ. ಮೈ ಗಾಡ್. ನಮ್ಮ ಪಪ್ಪ ಕಾಲ್ ಮಾಡಿ ಬಾ ಅಂತ ಹೇಳಿದ್ದೆ. ನಮ್ಮ ಪಪ್ಪ ಕೆಲ್ಸದ ಮೇಲಿಂದ ಹಾಗೆ ಬಂದಿರು ಮಕ್ಕ, ಅದಕ್ಕೆ ಬಾಡ್ದಂಗದ. ಸೊ ಅಷ್ಟು ಜನದಂದು ಬರೋದು ಒಳ್ಳೆ ನಮಗೆ ಸಾಹಸ ಇತ್ತು. ಅಷ್ಟು ಜನ ಇದರಲ್ಲಿ
ಅಂತೂ ಇಂತೂ ಆ ಕ್ರೌಡ್ ಒಳಗಿಂದ ಹೆಂಗೋ ಬಂದು ಗುಡಿಗೆ ಹೋಗಿ ಮುಟ್ಟಿದ್ವಿ. ಫೈನಲಿ ಒಳಗೆ ಹೋಗಿ ಇವಾಗ ಶಮಾಡಿ ಬರಬೇಕಿತ್ತು. ಸೊ ಎಲ್ಲಿ ನೋಡ್ತೀರಿ ಅಲ್ಲಿ ಜನ, ಸೊ ಯಾಕನ ಬಂದಪ್ಪ ಅನ್ಸತ್ತಿತ್ತು. ಮತ್ತು ಹಬ್ಬ ಬೇರೆ ಎಲ್ಲ ಇವತ್ತು ಭಾಳ ಜನ ಇದ್ದರು. ನಾವು 3 ಜನ ಹೊಂಟ್ವಿ. ತೇರ್ ಬಲ್ ಹೋಗಿ ತೇರಿಗೆ ಕೈ ಮುಗಿದು ಬರಬೇಕು ಅಂತ ಹೋದ್ವಿ. ಸೊ ತೇರ್ ಬಲ್ ಭೀ ಜನನೇ ಇತ್ತು, ಅಂದ್ರೂ ಭೀ ತೇರ್ ಬಲ್ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ನಮ್ಮ ಪಪ್ಪ ತೇರಿಗೆ ಕೈ ಮುಗಿದು ಅಲ್ಲಿದ್ದೆ ಆಕಳುಗಳಿಗೆ ಭೀ ಮಾಡಿ ಹೊರಗೆ ಬಂದ್ವಿ. ಜಾತ್ರೆ ಒಳಗೆ ಹೋಗಬೇಕು ಅಂತ. ಜಾತ್ರೆ ಒಳಗೆ ಬಂದಿಲ್ಲ ಗೈಸ್, ಇನ್ನೂ ಸ್ವಲ್ಪ ದೂರ ಬಂದು ಗೊತ್ತಿಲ್ಲ. ಇಷ್ಟು ಶೆಕೆ, ಇಷ್ಟು ದಗಸಗತ್ತಿತ್ತು, ಯಪ್ಪ ಅಂದ್ಕೊಂಡ್ವಿ. ಆಮೇಲೆ ಗೋಬಿ ಆರ್ಡರ್ ಮಾಡಿದ್ವಿ 1 ಪ್ಲೇಟ ತಿನ್ನಬೇಕು ಅಂತಂದು. ಆ ಗೋಬಿ ಅಣ್ಣ ತಂದು ಕೊಟ್ಟ. ಎಷ್ಟೊತ್ತನ ವೆಯ್ಟ್ ಮಾಡಿಸಿ ಆಮೇಲೆ ತಂದು ಕೊಟ್ಟ. ಆಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಅದು ಸಾಸ್ ಬಾಟಲಿನ ಸಾಸ್ ಬೀಳಲಾಗದಂತ ಕ್ಯಾಪ್ ಓಪನ್ ಮಾಡ್ಕೇಶ್ ಹಂಗೆ ಡೈರೆಕ್ಟಾಗಿ ಹಾಕಕ್ಕೆ ಸ್ಟಾರ್ಟ್ ಮಾಡೋದು. ಅದಾದಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಭೀ ತಿಂದು ನಮ್ಮ ಪಪ್ಪ ಕೆಲಸ ಅದ ಮತ್ತೊಂದು ಕಡೆ ಅಂತ ಹೋದರು. ನಂಗೆ ಈ ಜಾತ್ರೆ ಒಳಗೆ ಮೆಹಂದಿ ಅದು ಹಾಕ್ತಾರಲ್ರಿ, ಅದು ಭಾಳ ಇಷ್ಟ. ಸೊ ಹಾಕ್ಕೋಬೇಕು ಅಂತ ಅಂದ್ಕೊಂಡು ಹುಡುಕಿ ಹಾಕ್ಕೊಂಡೆ. ನಮ್ಮ ಮಮ್ಮಿ ಕೈಯಾಗ ಕೊಟ್ಟಿದ್ದೆ ಕ್ಯಾಮ್ರಾ, ಮಮ್ಮಿ ವೀಡಿಯೋ ಮಾಡಿ ಮಮ್ಮಿನಿ ಅಂತ. ನಮ್ಮ ಮಮ್ಮಿ ವೀಡಿಯೋ ಮಾಡತ್ತಿದ್ಲು. ಖುಷಿ ಆಯ್ತು ನಮ್ಮ ಮಮ್ಮಿ ವೀಡಿಯೋ ಮಾಡತ್ತಿದ್ಲು ಅಂತ ಕೇಶಿ. ಆಮೇಲೆ ಫುಲ್ ಮೆಹಂದಿ ಹಿಂಗೆ ಕಾಣಿಸ್ಲತ್ತಿತ್ತು ನೋಡ್ರಿ. ಆಮೇಲೆ ಜಾತ್ರೆ ಒಳಗೆ ಹೋದ್ವಿ. ಫುಲ್ ಎಲ್ಲ ಕಡೆ ಜನ ಇದ್ರು, ಫುಲ್ ರಶ್ ಇತ್ತು ಜಾತ್ರೆ. ಅಂದರೂ ನೋಡ್ಕೊಂಡ್ವಿ. ಅದ್ರೊಳಗೆಲ್ಲ ಕುಂದಿರ್ಬೇಕಂತ ಆಸೆ ಭಾಳ ಇತ್ತು. ಬಟ್ ಏನು ಮಾಡಲಿ, ನಾವು ಪ್ರೆಗ್ನೆಂಟ್ ಇದ್ದೀನಲ್ಲ, ಕುಂದ್ರಕ್ಕಾಗಲ್ಲ. ಸೊ ಜಾತ್ರೆ ಒಳಗೆ ಏನೇನು ಬಂದವ ಏನೇನಿಲ್ಲ ಅಂತೆಲ್ಲ ಅಲ್ಲೇ ಕೆಳಗಿಂದೆ ನೋಡಿಕೊಂಡು ಅದು ಇದು ತೊಗೊಂಡು ಹೊಂಟ್ವಿ ನಾನು ನಮ್ಮ ಮಮ್ಮಿ. ಸಾಕು ಬರಬೇಕಾದ್ರೆ ಆ ಹುಡುಗ ಕಾಣಿಸ್ದ. ಆ ಹುಡುಗಗಳು ನನಗೊಂದು ಅರ್ಥ ಆಯಿತು, ಅವ್ರಗಳ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಅಂತ. ಅವನಿಗೆ ಎಷ್ಟು ಹಸು ಅಲ್ಲತ್ತಿದ್ದಾವ, ಏನೋ ಜ್ಯೂಸ್ ಏನೋ ಕುಡಿಯತ್ತಿದ್ದ. ಅಲ್ಲಿ ಜನ ನಾವೆಲ್ಲ ಸೇರಿದಂಗೆ ಆ ಜ್ಯೂಸ್ ಅವ್ರ ಮಮ್ಮಿ ಕೈಯಾಗ ಕೊಟ್ಟು ಅಲ್ಲಿ ಬಂದು ಕುಂತ. ಅಲ್ಲಿ ಕುಂತಾದ್ಮೇಲೆ ನಮಗೆಲ್ಲ ನಗ್ಸಕ್ಕೆ ಟ್ರೈ ಮಾಡತ್ತಿದ್ದ, ಏನೋ ಒಂದು ಹೇಳಿ ಮಾಡಿ ನಗ್ಸತ್ತಿದ್ದ. ಸೊ ಹೋಗ್ಬೇಕಾದ್ರೆ ಅವ್ನಿಗೆ ಬಾಯ್ ಮಾಡಿಬಿಟ್ಟು ನಾವು ಹೊರಟ್ವಿ. ನಮ್ಮ ಮನೆಗೆ ಬರ್ಬೇಕಂದ್ರೆ 2 ಆಟೋ ಚೇಂಜ್ ಮಾಡ್ಬೇಕು, ಗುಡಿ ಬಲ್ಲಿಂದ ಬರ್ಬೇಕಂದ್ರೆ. ಸೊ 2 ಆಟೋ ಚೇಂಜ್ ಮಾಡಿಕೊಂಡು ಮನೆಗೆ ಬಂದು ಮುಟ್ಟಿದ್ವಿ. ಯಪ್ಪ ಸುಸ್ತಲತ್ತಿತ್ತು, ಕಾಲೆಲ್ಲ ನೋಸತ್ತಿವು, ಮುಖ ಎಲ್ಲ ಒಂಥರ ಆಗಿತ್ತು. ಹೋಗ್ಬೇಕಾದ್ರೆ ಹೆಂಗಿದ್ವಿ, ಇವಾಗ ಬರಬೇಕಾದ್ರೆ ಹೆಂಗಾಗ್ಯದ ನೋಡ್ರಿ ಫೇಸ್. ಸೊ ಕೇಕ ನಮ್ಮ ತಮ್ಮ ಕಳಿಸಿದ ಕಳಿಸಿದ್ದ ಪಾಪ ಮಧ್ಯಾಹ್ನ ಕಡೆಗೆ. ನಾವು ನೋಡಿದ್ರೆ ರಾತ್ರಿ 10 ಗಂಟೆಗೆ ಕೇಕ್ ಕಟ್ ಮಾಡತ್ತಿದ್ದೀವಿ. ನಮ್ಮ ಮಮ್ಮಿ ನಿಂತಿದ್ಲು, ಯಾರ್ದು ಫೋನ್ ಬಂದಿತ್ತು ಅಂತ. ಅದಾದಮೇಲೆ ಸುಸ್ತಾಗಿ ನಾನು ಕುಂತಿದ್ದೆ. ನಮ್ಮ ಪಪ್ಪಾಗ ಕರ್ದ, ಎಲ್ಲೋ ಹೋಗಿದ್ರು, ಕರ್ದಾದ್ಮೇಲೆ ಬಂದರು. ಅವರು ಬಂದಾದಮೇಲೆ ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಖುಷಿ ನೋಡ್ರಿ ನಮ್ಮ ಮಮ್ಮಿ ಮಾತ್ರ. ಲವ್ ಯು ಮಮ್ಮಿ. ಅದಾದಮೇಲೆ ನಮ್ಮ ಪಪ್ಪ ಕೈ ಇಡಿಸಿ ಕೇಕ್ ಕಟ್ ಮಾಡಿಸಿದ್ರು. ಖುಷಿ ಆಯಿತು. ಇದು ಬೆವ್ವ, ಹಾಲು, ಹೋಳ್ಗೆ, ತುಪ್ಪ. ಆ ಮಮ್ಮಿದ ಆಗಳಕ್ಕೆ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ಯದ. ಮಜ್ಜಾ ಟಾಕೀಸ್. ಸೊ ಇವತ್ತಿನ ವ್ಲಾಗ್ ಇಷ್ಟಿತ್ತು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಈ ಮನೆ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡೀನಿ. ಎಸ್ ಅಂತ ಏನಾದರೂ ಕಮೆಂಟ್ ಬಂದ್ರೆ ಮಾಡ್ತೀನಿ. ಮತ್ತು ಸಿಗುವ ನೆಕ್ಸ್ಟ್ ವ್ಲಾಗ್ ಒಳಗೆ. ಲವ್ ಯು ಆಲ್. ಇದು ಹೆಂಗದ ಅಂತ ಹೇಳ್ರಿ. ಹಾಗೆ ಸಿಗುವ ಮತ್ತೆ. ಬಾಯ್. ಲವ್ ಯು ಆಲ್.